ನೇಪಾಳದಲ್ಲಿ ಸೇನಾಡಳಿತ ಜಾರಿಯಾದ ಬೆನ್ನಲ್ಲೇ ಸೇನಾ ಮುಖ್ಯಸ್ಥರ ಭಾಷಣದಲ್ಲಿ ಹಿಂದೂ ರಾಜನ ಫೋಟೋ ಕಾಣಿಸಿಕೊಂಡಿದ್ದು ಚರ್ಚೆಗೆ ಗ್ರಾಸವಾಗಿದೆ. 2008ರಲ್ಲಿ ರಾಜಪ್ರಭುತ್ವ ಅಂತ್ಯಗೊಂಡರೂ ಸ್ಥಿರ ಸರ್ಕಾರಗಳಿಲ್ಲದ ಕಾರಣ ಮತ್ತೆ ರಾಜರ ಆಳ್ವಿಕೆಗಾಗಿ ಕೆಲವರ ಆಗ್ರಹ ಕೇಳಿಬಂದಿದೆ. ಸೇನೆಯ ಒಲವು ರಾಜಪ್ರಭುತ್ವದ ಕಡೆ ಇದೆಯೇ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ನೇಪಾಳದಲ್ಲಿ ಇತ್ತೀಚೆಗೆ ನಡೆದ ಯುವ ಜನರ ಭಾರೀ ಪ್ರತಿಭಟನೆಯಿಂದಾಗಿ ಇಡೀ ದೇಶದಲ್ಲೀಗ ಸೇನಾಡಳಿತ ಜಾರಿಯಾಗಿದೆ. ಹೌದು, ಅದನ್ನ ಸೆಪ್ಟೆಂಬರ್ 10ರಂದು ಅಲ್ಲಿನ ಸೇನಾ ಮುಖ್ಯಸ್ಥರಾದ ಅಶೋಕ್ ರಾಜ್ ಸಿಗ್ದೆಲ್ ಟೆಲಿವಿಷನ್ ಮಾಧ್ಯಮ ಮೂಲಕ ರಾಷ್ಟ್ರವನ್ನ ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಈ ವಿಚಾರ ತಿಳಿಸಿದ್ದಾರೆ. ಆದರೆ ಅವರು ಭಾಷಣ ಮಾಡುತ್ತಿದ್ದಾಗ ಅವರ ಹಿಂದೆ ಇದ್ದ ಹಿಂದೂ ರಾಜನ ಫೋಟೋವೊಂದು ಎಲ್ಲರ ಗಮನ ಸೆಳೆದಿದೆ. ಯಾರವರು? ಅವರ ಪ್ರಾಮುಖ್ಯತೆ ಏನು? ಹಿಂದೂ ರಾಜನ ಫೋಟೋ ನೇಪಾಳದ ಸೇನಾ ಮುಖ್ಯಸ್ಥರ ಕಚೇರಿಯಲ್ಲಿ ಬಂದದ್ದು ಹೇಗೆ ಅನ್ನೋ ಚರ್ಚೆ ಆರಂಭವಾಗಿದೆ. ಯಾರು ಆ ರಾಜ? ಆ ರಾಜರ ಹೆಸರು ಪೃಥ್ವಿ ನಾರಾಯಣ್ ಸಿಂಗ್. 1768ರಲ್ಲಿ ಪೃಥ್ವಿ ನಾರಾಯಣ್ ಶಾ ನೇಪಾಳದಲ್ಲಿ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ಆಗಿನಿಂದ 3-4 ಶತಮಾನಗಳವರೆಗೆ ನೇಪಾಳವನ್ನ ಆ ರಾಜ ಮನೆತನ ಆಳ್ವಿಕೆ ನಡೆಸಿದೆ. ಆದರೆ 2008ರಲ್ಲಿ ನಡೆದ ಜನಾಂದೋಲನದ ಹಿನ್ನೆಲೆಯಲ್ಲಿ ರಾಜ ಮನೆತನ ತನ್ನ ಅಧಿಕಾರ ತ್ಯಾಗ ಮಾಡಬೇಕಾಯಿತು. ಆಗ ರಾಜನಾಗಿ ಅಧಿಕಾರದಲ್ಲಿದ್ದದ್ದು ಜ್ಞಾನಾಂದ್ರ ಶಾ. ಅಲ್ಲಿಂದ ಇಲ್ಲಿಯವರೆಗೆ ಅಲ್ಲಿ ಚುನಾವಣೆಗಳು ನಡೆದು ಸುಮಾರು 13 ಸರ್ಕಾರಗಳು ಬಂದು ಹೋಗಿವೆ. ಇದೇ ಸೆಪ್ಟೆಂಬರ್ 9-10ರಂದು ಅಲ್ಲಿ ಕೆಪಿ ಓಲಿ ಸರ್ಕಾರ ಉರುಳಿದೆ. ಯಾವುದೇ ಸ್ಥಿರ ಸರ್ಕಾರ ಅಥವಾ ಸ್ಥಿರ ಆಡಳಿತವನ್ನ ಕಾಣದ ಕಾರಣಕ್ಕಾಗಿ ನೇಪಾಳದಲ್ಲಿ ಮತ್ತೆ ರಾಜರ ಆಳ್ವಿಕೆಯೇ ಬರಬೇಕು ಅಂತ ಕೆಲವು ಸಂಘಟನೆಗಳು ಇದೇ ವರ್ಷದ ಆರಂಭದಲ್ಲಿ ಆಗ್ರಹಿಸಿದ್ದೂ ಇದೆ. ಈಗ ಸೇನಾ ಮುಖ್ಯಸ್ಥರು ದೇಶವನ್ನ ಉದ್ದೇಶಿಸಿ ಮಾತನಾಡುವ ಹಿಂದೆ ಪೃಥ್ವಿ ನಾರಾಯಣ್ ಶಾ ಅವರ ಫೋಟೋವನ್ನ ಹಾಕಿಕೊಂಡಿರುವ ಹಿನ್ನೆಲೆಯಲ್ಲಿ ನೇಪಾಳದಲ್ಲಿ ಮತ್ತೆ ರಾಜರ ಆಡಳಿತ ತರಲು ಅಲ್ಲಿನ ಸೇನೆಗೂ ಒಲವಿದೆಯೇ ಅನ್ನೋ ಅನುಮಾನವನ್ನ ಹುಟ್ಟುಹಾಕಿದೆ. ಎರಡು 2001ರಲ್ಲಿ ನೇಪಾಳದ ಅರಮನೆಯಲ್ಲಿ ಅಂದಿನ ರಾಜಕುಮಾರ ದೀಪೇಂದ್ರ ಎಂಬಾತ ತನ್ನ ತಂದೆ ಹಾಗೂ ಮಹಾರಾಜ ಬೀರೇಂದ್ರ, ತಾಯಿ ಐಶ್ವರ್ಯ, ಸಹೋದರ ಸಹೋದರಿ ಸೇರಿದಂತೆ ರಾಜ ಮನೆತನದ ಅನೇಕ ಹಿರಿಯರನ್ನ ಗುಂಡು ಹಾರಿಸಿ ಕೊಂದಿದ್ದ. ಇದು ಇಡೀ ಪ್ರಪಂಚವನ್ನೇ ಹೌಹಾರಿಸಿತ್ತು. ಆಗಿನಿಂದಲೇ ರಾಜ ಮನೆತನದವರ ಮೇಲೆ ನೇಪಾಳದ ಜನರಿಗೆ ಒಂದು ರೀತಿಯ ಅಸಹನೆ ಜಾಸ್ತಿಯಾಗಿತ್ತು. ಈಗ ಕಾಲ ಉರುಳಿದೆ. ರಾಜರ ಆಡಳಿತ ಮುಗಿದು ಪ್ರಜಾಪ್ರಭುತ್ವ ಜಾರಿಯಾಗಿದ್ರು ಯಾವುದೇ ಸ್ಥಿರ ಸರ್ಕಾರ ಬಾರದ ಕಾರಣ ಈಗ ಮತ್ತೆ ರಾಜ ಮನೆತನದ ಆಡಳಿತವೇ ಬರಲಿ ಅಂತ ಅಲ್ಲಿನ ಜನ ಆಶಿಸುವಂತಾಗಿದೆ. ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ನಿಷೇಧಿಸಿದ್ದನ್ನೇ ನೆಪ ಮಾಡಿಕೊಂಡು ಅಲ್ಲಿನ ಸರ್ಕಾರದ ಮೇಲೆ ತಮ್ಮೊಳಗಿದ್ದ ಆಕ್ರೋಶವನ್ನೆಲ್ಲ ಒಮ್ಮೆಲೆ ಕಕ್ಕಿದ ಅಲ್ಲಿನ ಯುವಜನ ಸರ್ಕಾರವನ್ನೇ ಕೆಡವಿದ್ದಾರೆ. ಆ ಮೂಲಕ ಅಲ್ಲಿ ಅಸ್ತಿತ್ವದಲ್ಲಿದ್ದ ಕೆಪಿ ಓಲಿಯವರ ಸರ್ಕಾರವನ್ನ ಕೆಡವಿದ್ದಾರೆ. ರಾಜಕೀಯ ನೇತಾರರನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ. ಅವರ ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿನ ಜನರ ಆಕ್ರೋಶ ಮುಗಿಲು ಮುಟ್ಟಿದೆ. ಜೆನ್ಜಿ ಪ್ರತಿಭಟನೆಯ ನಂತರ ನೇಪಾಳದ ರಾಜಕೀಯದಲ್ಲಿ ಸಂಚಲನ ಉಂಟಾಗಿದೆ. ನೇಪಾಳದಲ್ಲಿ ಹೊಸ ಸರ್ಕಾರ ಯಾವಾಗ ಹೇಗೆ ರಚನೆಯಾಗುತ್ತೆ ಅನ್ನೋದರ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಈ ನಡುವೆ ನೇಪಾಳದಲ್ಲಿ ಮಧ್ಯಂತರ ಪ್ರಧಾನಿ ಹೆಸರಿನಲ್ಲಿ ಹೊಸ ತಿರುವು. ಈಗ ನೇಪಾಳದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಸುಶೀಲಾ ಕರ್ಕಿ ಅವರು ಮಧ್ಯಂತರ ಪ್ರಧಾನಿಯಾಗುವುದಿಲ್ಲ, ಅವರು ತಮ್ಮ ಹೆಸರನ್ನ ಹಿಂತೆಗೆದುಕೊಂಡಿದ್ದಾರೆ. ಈಗ ಅವರ ಸ್ಥಾನದಲ್ಲಿ ಕುಲ್ಮನ್ ಘಿಸಿಂಗ್ ಹೆಸರು ಕೇಳಿ ಬಂದಿದೆ. ಜೆನ್ಜಿ ಅವರು ಕುಲ್ಮನ್ ಘಿಸಿಂಗ್ ಹೆಸರನ್ನ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಾಸ್ತವವಾಗಿ ನೇಪಾಳದಲ್ಲಿ ಜೆನ್ಜಿ ನೇತೃತ್ವದ ಪ್ರತಿಭಟನೆಗಳು ರಾಜಕೀಯ ಚಿತ್ರಣವನ್ನ ಸಂಪೂರ್ಣವಾಗಿ ಬದಲಾಯಿಸಿ ಬಿಟ್ಟಿವೆ.
ಕೆಪಿ ಶರ್ಮಾ ಓಲಿ ರಾಜೀನಾಮೆಯ ನಂತರ ಮಧ್ಯಂತರ ಸರ್ಕಾರ ರಚನೆಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಆದರೆ ಈಗ ಅದರಲ್ಲಿ ದೊಡ್ಡ ತಿರುವು. ಆರಂಭದಲ್ಲಿ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರನ್ನ ಮಧ್ಯಂತರ ಪ್ರಧಾನಿಯನ್ನಾಗಿ ಮಾಡುವ ಒಮ್ಮತಾಯಿತು. ಆದರೆ ಈಗ ನೇಪಾಳ ವಿದ್ಯುತ್ ಪ್ರಾಧಿಕಾರದ ಮಾಜಿ ಸಿಇಒ ಕುಲ್ಮನ್ ಘಿಸಿಂಗ್ ಹೆಸರು ವೇಗವಾಗಿ ಹೊರಹೊಮ್ಮಿದೆ. ಹೌದು, ಜೆನ್ಜಿ ಪ್ರತಿಭಟನಾಕಾರರು ಸ್ವತಃ ಕುಲ್ಮನ್ ಘಿಸಿಂಗ್ ಹೆಸರನ್ನ ಮುಂದಿಟ್ಟಿದ್ದಾರೆ. ಹಾಗಾದ್ರೆ ಘಿಸಿಂಗ್ ಹೆಸರು ಹೇಗೆ ಬಂತು? ವಾಸ್ತವವಾಗಿ ಈ ಯೂಟರ್ನ್ ಜೆನ್ಜಿ ಪ್ರತಿಭಟನಾಕಾರರ ವರ್ಚುವಲ್ ಸಭೆಗಳು ಮತ್ತು ಆಂತರಿಕ ಚರ್ಚೆಗಳ ಫಲಿತಾಂಶವಾಗಿದೆ. ಇದಕ್ಕೂ ಮೊದಲು ನೇಪಾಳ ಪ್ರಧಾನಿ ಹುದ್ದೆಯ ಸ್ಪರ್ಧೆಯಲ್ಲಿ ಸುಶೀಲಾ ಕರ್ಕಿ ಮುಂಚೂಣಿಯಲ್ಲಿದ್ದರು. ನಂತರ ಕಠ್ಮಂಡುವಿನ ಮೇಯರ್ ಅಚ್ಚುಮೆಚ್ಚಿನವರಾಗಿದ್ದರು. ಆದರೆ ಅವರ ಹೆಸರಿನ ಬಗ್ಗೆ ಯಾವುದೇ ಒಮ್ಮತ ಇರಲಿಲ್ಲ. ಮೇಯರ್ ಬಾಲಿನ್ ಅಲಿಯಾಸ್ ಬಾಲೇಂದ್ರ ಶಾ ಸ್ವತಃ ಸುಶೀಲಾ ಕರ್ಕಿ ಅವರ ಹೆಸರನ್ನ ಒಪ್ಪಿಕೊಂಡರು ಮತ್ತು ಬೆಂಬಲಿಸಿದರು. ಸೆಪ್ಟೆಂಬರ್ 10ರಂದು 5,000ಕ್ಕೂ ಹೆಚ್ಚು ಜೆನ್ಜಿ ಯುವಕರ ವರ್ಚುವಲ್ ಸಭೆಯಲ್ಲಿ ಸುಶೀಲಾ ಕರ್ಕಿ ಹೆಸರು ಮೊದಲು ಬಂದಿತು. ಆದರೆ ಸೇನಾ ಮುಖ್ಯಸ್ಥರೊಂದಿಗೆ ಮಾತನಾಡಿದ ನಂತರ ಸುಶೀಲಾ ಕರ್ಕಿ ಅವರ ಹೆಸರನ್ನ ಹಿಂತೆಗೆದುಕೊಳ್ಳಲಾಗಿದೆ. ಈಗ ಗುಲ್ಮಾನ್ ಘಿಸಿಂಗ್ ಪ್ರಧಾನಿ ಹುದ್ದೆಯ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಾಗಾದ್ರೆ ಸುಶೀಲಾ ಕರ್ಕಿ ಯಾಕೆ ಇಷ್ಟವಿಲ್ಲ? ವಾಸ್ತವವಾಗಿ ಸುಶೀಲಾ ಕರ್ಕಿ ಅವರಿಗೆ 72 ವರ್ಷ. ನೇಪಾಳದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ. ಅವರು ತಮ್ಮ ಪ್ರಾಮಾಣಿಕತೆ, ಭ್ರಷ್ಟಾಚಾರ ವಿರೋಧಿ ನಿರ್ಧಾರಗಳಿಗೆ ಹೆಸರುವಾಸಿ. ಅವರು ಕನಿಷ್ಠ 1,000 ಸಹಿಗಳನ್ನು ಕೋರಿದ್ರು. ಅದು 2,500ಕ್ಕಿಂತ ಹೆಚ್ಚಾಯಿತು. ಸುಶೀಲಾ ಕರ್ಕಿ ಹಂಗಾಮಿ ಪ್ರಧಾನಿಯಾಗಲು ಇಷ್ಟವಿರಲಿಲ್ಲ. 15 ಗಂಟೆಗಳ ಕಾಲ ಮನವಿ ಮಾಡಿದ ನಂತರ ಸೇನಾ ಮುಖ್ಯಸ್ಥರೇ ಅವರ ಮನವೊಲಿಸಿದ್ರು. ಸುಶೀಲಾ ಕರ್ಕಿ ಭಾರತೀಯ ಮತ್ತು ನೇಪಾಳಿ ಜನರ ನಡುವಿನ ಸಂಬಂಧವನ್ನ ಗೌರವಿಸ್ತಾರೆ ಮತ್ತು ಪ್ರಧಾನಿ ಮೋದಿ ಅವರನ್ನ ಗೌರವಿಸ್ತಾರೆ. ಹಾಗಾದ್ರೆ ಯಾರು ಈ ಕುಲ್ಮಾನ್ ಘಿಸಿಂಗ್? ನೇಪಾಳದಲ್ಲಿ ಲೋಡ್ ಶೆಡ್ಡಿಂಗ್ ಕೊನೆಗೊಳಿಸುವ ವಿಚಾರದಲ್ಲಿ ಕುಲ್ಮಾನ್ ಘಿಸಿಂಗ್ ಅವರನ್ನ ಹೀರೋ ಅಂತ ಪರಿಗಣಿಸಲಾಗಿದೆ. ಅವರು ನುರಿತ ಆಡಳಿತಗಾರ ಮತ್ತು ರಾಜಕೀಯ ನೇತಾರ. ಸಭೆಯಲ್ಲಿ ಇತರ ಹಲವು ಹೆಸರುಗಳ ಬಗ್ಗೆಯೂ ಚರ್ಚಿಸಲಾಗಿದ್ರೂ ಕುಲ್ಮಾನ್ ಘಿಸಿಂಗ್ ಅವರಿಗೆ ಹೆಚ್ಚಿನ ಬೆಂಬಲ ಇದೆ. ಇದಕ್ಕೆ ಕಾರಣ ಕುಲ್ಮನ್ ಘಿಸಿಂಗ್ ನೇಪಾಳದಲ್ಲಿ ಇಂಧನ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನ ತರಲಿದ್ದಾರೆ ಮತ್ತು ಭ್ರಷ್ಟಾಚಾರದಿಂದ ದೂರವಿರುತ್ತಾರೆ ಅಂತ ಪರಿಗಣಿಸಲಾಗಿದೆ. ಸೇನಾ ಮುಖ್ಯಸ್ಥರು ಕುಲ್ಮನ್ ಘಿಸಿಂಗ್ ಹೆಸರಿಗೆ ಅನುಮೋದನೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಇದಲ್ಲದೆ ಜೆನ್ಜಿ ಒಂದು ವರ್ಗವು ಕುಲ್ಮನ್ ಘಿಸಿಂಗ್ ಹೊಸ ಚುನಾವಣೆಗಳವರೆಗೆ ಸ್ಥಿರತೆಯನ್ನ ತರಬಹುದು ಅಂತ ನಂಬ್ತಾರೆ. ಒಟ್ಟಾರೆ ನೇಪಾಳ ಮತ್ತೆ ಶಾಂತಿಯತ್ತ ಹೆಜ್ಜೆ ಇಟ್ಟಿದೆ.